ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಸುಧಾ ದೇವರಾಜ್ ಮೇಡಮ್ ಅವ್ರದ್ದು ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವವನ್ನ ಒಂದು ಅರ್ಥಪೂರ್ಣವಾಗಿ ಅವರ ಮಗ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಅವರೆಲ್ಲ ಸ್ನೇಹಿತರು ಬಂದು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ತಗೊಂಡು ಬಂದಿದ್ದಾರೆ. ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ. ದಯವಿಟ್ಟು ಜೋರಾಗಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ. ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಸರ್. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ತಂದೆ ತಾಯಿಗೆ ಏನು ಹೇಳ್ತೀರಾ? ಅವ್ರಿಗೆ ಆಯುಷ್ ಅವರಿಗೆ ಕೊಟ್ಟು ಕಾಪಾಡೋದು ಸಾಕು. ಇವತ್ತು ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಒಂದು ಆ್ಯನಿವರ್ಸರಿ ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಅಷ್ಟೇ ಅದ್ಭುತವಾದ ಜನ್ಮ ಕೊಟ್ಟಿದ್ದಾರಲ್ಲ ಅಷ್ಟೇ. ಅವರೇ ಇರೋವರೆಗೂ ಖುಷಿಯಾಗಿ ಆಯುಷ್ ಅವರಿಗೆ ಕೊಟ್ಕೊಂಡು ಚೆನ್ನಾಗಿದೆ. ಆಶ್ರಮ ಹೇಗಿದೆ? ಚೆನ್ನಾಗಿದೆ. ತುಂಬ ದಿವಸದಿಂದ ನೋಡ್ತಿದ್ದೆ ವೀಡಿಯೋಸ್ ಎಲ್ಲ. ತುಂಬ ಸಲ ಅನ್ಕೊಂತಿದ್ದೆ ಬರ್ಬೇಕಂತ. ನಾನು ಆಶ್ರಮ ಸ್ಟಡಿ ಮಾಡ್ತಿದ್ದೆ. ಅಲ್ಲೊಂದು ಆಶ್ರಮ ಇದೆ, ಅಲ್ಲೂ ಪ್ರತಿ ತಿಂಗಳು ಹೋಗ್ತಿದ್ದಲ್ಲ. ಬಟ್ ಈಗ ನಾವು ಬೆಂಗಳೂರು ವರ್ಕ್ ಮಾಡಿದ್ರು ಬರೋಕ್ಕಾಗಲ್ಲ ಅಂತ ಈ ಸಲ ಪ್ಲಾನ್ ಮಾಡ್ಕೊಂಡು ನಾನು. ಥ್ಯಾಂಕ್ ಯು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬಂದ ತಕ್ಷಣ ಎಲ್ಲರೂ ನೋಡಿ ಖುಷಿ ಆಯ್ತಿದೆ. ನಾವು ಬೆಂಗಳೂರಿಗೆ ಇವಾಗ ಬಂದಿರೋದು ಕೆಲಸಕ್ಕೆ ಇವ್ರ ಜೊತೆ. ಅವ್ರಿಗೆ ಇದು ಮಾಡೋಣ ಅಂತ. ಹೇಗಿದೆ ಆಶ್ರಮ ಎಲ್ಲ ನೀಟಾಗಿ ವೆಲ್ ಮೇಂಟೈನ್ ಆಗಿ ಎಲ್ಲರೂ ಚೆನ್ನಾಗಿದೆ. ಥ್ಯಾಂಕ್ ಯು. ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಒಳ್ಳೆಯದಾಗಲಿ. ಅವರ ಒಂದು ಅದ್ಭುತವಾದಂತಹ ಆನಿವರ್ಸರಿಯನ್ನು ಸುಂದರಿ ಕಟ್ ಮಾಡ್ತಾರೆ ಕೇಕ್ನ. ಸುಂದರಿ